ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಬಿ. ಸ್ನೇಹಿತರೆ, ಪ್ರತಿದಿನ ಸ್ನ್ಯಾಕ್ಸ್ಗೆ ಒಂದೇ ಥರ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಲ್ವೇ? ನೋಡಿ, ನಾನಂತೂ ಹೆಲ್ದಿಯಾಗಿರೋದನ್ನು ಹುಡುಕ್ತಾ ಇರ್ತೇನೆ. ಇವತ್ತು ನಾನು ಬಾಳೆಕಾಯಿಂದ ಪಕೋಡ ಮಾಡಿದ್ದೇನೆ. ನೋಡಿ, ಅದರ ಜೊತೆಯಲ್ಲಿ ಕಾಯಿ ಚಟ್ನಿ ಇದ್ದರೆ ತುಂಬ ಟೇಸ್ಟಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಪಕೋಡ ಮಾಡಲಿಕ್ಕೆ ಹಾಕುವ ಇಂಗ್ರೀಡಿಯೆಂಟ್ಸ್ನಿಂದ ಇದು ತುಂಬ ಪರಿಮಳ. ನೀವು ಕೂಡ ಹೀಗೆ ವೆರೈಟಿ ಸ್ನ್ಯಾಕ್ಸ್ ಮಾಡಿ. ನೋಡಿ, ನಾನು ಇದಕ್ಕೆ 2 ಬಾಳೆಕಾಯಿನ ತೆಗೆದುಕೊಂಡಿದ್ದೇನೆ. ಅದನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಅದಕ್ಕೀಗ 1 ಸ್ಪೂನು ಉಪ್ಪನ್ನು ಹಾಕಿದ್ದೇನೆ. ಹಾಗೆ 1/4 ಸ್ಪೂನು ಅರಿಶಿನ ಪೌಡ್ರನ್ನು ಸೇರಿಸ್ತಿದ್ದೇನೆ. ಓಕೆ, ಎಲ್ಲ ಬಾಳೆಕಾಯಿ ಪೀಸ್ಗೂ ಇವೆರಡು ಅಪ್ಲೈ ಆಗುವ ಹಾಗೆ ಒಂದು ಸಲ ಮಿಕ್ಸ್ ಮಾಡಿ. ಆನಂತರ ನೋಡಿ, ಸುಮಾರು 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪವೇ ನೀರು ಹಾಕಿದ್ದೇನೆ. ಹಾಗೆ ನೋಡಿ, ಸುಮಾರು 1/4 ಸ್ಪೂನ್ನಷ್ಟು ಇಂಗನ್ನು ನೆನೆಸಿಟ್ಟಿದ್ದೆ, ಅದನ್ನು ಈಗ ಕಡಲೆ ಹಿಟ್ಟಿಗೆ ಸೇರಿಸ್ತಿದ್ದೇನೆ. ಹಾಗೆ 1 ಸ್ಪೂನು ಚಿಲ್ಲಿ ಪೌಡ್ರನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ಆನಂತರ ಅರ್ಧ ಸ್ಪೂನು ಜೀರಿಗೆ ಮತ್ತು ನೋಡಿ ಅರ್ಧ ಸ್ಪೂನು ಓಮವನ್ನು ಸ್ವಲ್ಪ ಬಿಸಿ ಮಾಡಿ ಕುಟ್ಟಿ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ತಿದ್ದೇನೆ. ನೋಡಿ, ಫ್ರೈ ಮಾಡ್ಕೊಂಡಿದ್ರಿಂದ ಬೇಗ ಇದು ಪೌಡ್ರ್ ಆಗುತ್ತೆ. ಈಗ ಸುಮಾರು 3/4 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ನೋಡಿ, ಈಗ ಇವೆಲ್ಲವನ್ನು ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಿಟ್ಟು ದಪ್ಪಗಾಗಿ ಇರಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಗುತ್ತೆ. ಈಗ ಸ್ಟವ್ ಆನ್ ಮಾಡಿ ಎಣ್ಣೆ ಕಡಾಯಿಯನ್ನು ಇಡ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ಕೂಡಲೇ ಬಾಳೆಕಾಯಿ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಪೌಡರ್ ಸೇರಿಸಿಟ್ಟಿದ್ದೇವಲ್ಲ, ಅದನ್ನು ಒಂದೊಂದೇ ಈ ಹಿಟ್ಟಿನಲ್ಲಿ ಅಂದರೆ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆ ಕಡಾಯಿಗೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಬಾಳೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನು ಎಣ್ಣೆಯಲ್ಲಿ ಕರೆದದ್ದು ಒಳ್ಳೆಯದು ಅಂತ ಹೇಳ್ತಿದ್ದೀರಲ್ಲ ಅಂದ್ಕೋಬೋದು. ಆದರೆ ನಾವಿದಕ್ಕೆ ಅರಿಶಿನ, ಇಂಗು, ಜೀರಿಗೆ ಮತ್ತು ಓಮ ಸೇರಿಸಿದ್ದೇನೆ. ಆದ್ದರಿಂದ ಇದು ಆರೋಗ್ಯಕ್ಕೆ ಅಹಿತವಾಗುವುದಿಲ್ಲ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ವೆರೈಟೀಸ್ ಬೇಕಾಗುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಏನಾದರೂ ಎಣ್ಣೆಯಲ್ಲಿ ಕರೆದದ್ದು ಇದ್ದರೆ ಅವರಿಗೆ ತುಂಬ ಇಷ್ಟವಾಗುತ್ತೆ. ಫ್ರೆಂಡ್ಸ್, ನೀವು ಬಾಳೆಕಾಯಿ ಪಕೋಡ ಮಾಡುವಾಗ ನೋಡಿ, ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಪ್ಪದೇ ಹಾಕಿ. ತುಂಬ ಟೇಸ್ಟಿಯಾಗುತ್ತೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.